ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ದಿವಸ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಮಡ್ ಪಾಟ್ಸ್ ಅಥವಾ ಮಡ್ ವೆಸಲ್ಸ್ನ ಹೇಗೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ತೊಗೊಂಡು ಬಂದಿರೋದು ನೀರು ಕುಡಿಯೋದಕ್ಕೆ ಅಂತ ಮಡ್ ಪಾಟ್. ಸೊ ತೊಗೊಂಡ್ಬಂದಿದ ತಕ್ಷಣವೇ ಇದನ್ನು ಚೆನ್ನಾಗಿ ತೊಳೆದು ಇದರೊಳಗಡೆ ನೀರು ಹಾಕಿ ಇಟ್ಟಿದ್ದೀನಿ. ಲೈಕ್ 24 hours ಇದರೊಳಗಡೆ ನೀರು ಇರಬೇಕು. ನೆನೆಸಿ ಇದನ್ನು ಇಟ್ಟಿರ್ತೀರಿ ಒನ್ ಫುಲ್ ಡೇ ಆದಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ಇದರೊಳಗಡೆ ಇರೋ ನೀರನ್ನ ತೆಗೆದು ಇದನ್ನು ಒಣಗೋದಕ್ಕೆ ಬಿಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದಿನ ಇದನ್ನು ಫುಲ್ಲು ಸೋಕ್ ಮಾಡಿಟ್ಟು ನೀರಲ್ಲಿ, ಸೆಕೆಂಡ್ನೇ ದಿನ ಈ ಥರ ಬಿಸಿಲಲ್ಲಿ ಒಣಗಕ್ಕೆ ಇಡಬೇಕು. 24 hours ಇಡಬೇಕು ಇದ್ರೂ ಕೂಡ ಬಿಸಿಲಲ್ಲಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ವಾಟರ್ ಮಗ್. ಇದೇ ಥರ ಯುಟೆನ್ಸಿಲ್ಸ್ ಅಂದರೆ ನೀವು ಏನಾದರೂ ಅಡುಗೆ ಮಾಡೋದಕ್ಕೆ ಅಂತ ಪಾತ್ರೆ ಥರ ತೊಗೋತಾ ಇದ್ರೆ ಮಡ್ದು ಸೇಮ್ ಪ್ರಾಸೆಸ್ 24 hours ನೀರಲ್ಲಿ ನೆನೆಸಿಡಬೇಕು. ಮತ್ತು ಒಂದಿನ ಫುಲ್ಲು ಈ ಥರ ಬಿಸಿಲಲ್ಲಿ ಇಡಬೇಕು. ಡಿಫ್ರೆನ್ಸ್ ಏನು ಅಂತಂದರೆ ಬಿಸಿಲಲ್ಲಿ ಒಣಗಿದ ಮೇಲೆ ಯುಟೆನ್ಸಿಲ್ಸ್ನ ಎಣ್ಣೆ ಹಾಕಿ ಅದನ್ನು ಫುಲ್ಲು ಒಳಗಡೆ ಕೋಟ್ ಮಾಡಬೇಕು. 3 times ಎಣ್ಣೆ ಹಾಕಿ ಕೋಟ್ ಮಾಡಿ ಅದು ಫುಲ್ಲು ಸೋಕ್ ಆಗುತ್ತೆ ಮಡ್ಡು ಎಣ್ಣೆನ. ಸೊ ಆಗ ಅದನ್ನು ಆಯಿಲಾಗಿ ಬಿಟ್ಟಾದಮೇಲೆ ಎಲ್ಲ ಸೋಕ್ ಆಗುತ್ತಲ್ಲ, ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಅದ್ರ ಮುಕ್ಕಾಲು ಭಾಗ ನೀರು ತುಂಬಿಟ್ಟು ಪ್ಲಸ್ ಅದಕ್ಕೆ 1-2-3 ಸ್ಪೂನ್ಸ್ ಕಲ್ಲು ಉಪ್ಪು ಅಥವಾ ಪುಡಿ ಉಪ್ಪು ಹಾಕಿ ಒಂದು ಬಾಯ್ಲ್ ಬೆರೆಸ್ಬೇಕು. ಅದು ಬಾಯ್ಲ್ ಬೆರೆಸಿದ್ರೆ ಏನಾಗುತ್ತೆ ಅಂದರೆ ತಳ ಏನಿರುತ್ತೆ ಅದು ತುಂಬ ಗಟ್ಟಿಯಾಗುತ್ತೆ ಆ್ಯಂಡ್ ತುಂಬ ಲಾಂಗ್ ಲೈಫ್ ಬರುತ್ತೆ. ಅದೊಂದೇ ಡಿಫ್ರೆನ್ಸು. ಇದು ವಾಟರ್ ಮಗ್ ಇರೋದ್ರಿಂದ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನೀರು ಕುಡಿಯೋಕ್ಕಾಗಲ್ಲ ಅದಾದಮೇಲೆ. ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಯೂಸ್ಫುಲ್ ಟಿಪ್ಸ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.